ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ಥರ ಲೈವ್ ಬಂದು ಮಾತಾಡಿ ತುಂಬ ದಿನ ಆಯಿತು. ಹಾಗೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಂದು ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ, ನಮ್ಮ ಸಿಸ್ಟರ್ಸು, ನಿಮ್ಮ ಸ್ಯಾರಿ ಮತ್ತು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿರಲ್ಲ ಆ ವರ್ಕಿಂದು ಎಲ್ಲ ಡೀಟೇಲ್ ಆಗಿ ನಮಗೆ ಹೇಳಿ, ನಾವು ಪರ್ಚೇಸ್ ಮಾಡಬೇಕು ಅಂತಂದು ಕೇಳ್ತಾಯಿದ್ರು. ಸೊ ಹೆಣ್ಮಕ್ಳಿಗಾಗೇ ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸಿದೆ ಅಂದರೆ ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಅದು ಕೇಳೋವರೆಗೂ ಮತ್ತು ತಿಳ್ಕೊಳ್ಳೋವರೆಗೂ ಸಮಾಧಾನ ಇರೋಲ್ಲ. ನನಗೂ ಅಷ್ಟೇ, ನೀವೇ ಅಂತಂದಲ್ಲ, ನನಗೂ ಅಷ್ಟೇ. ಯಾರಾದರೂ ಒಂದು ಒಳ್ಳೆ ಡಿಸೈನ್ ಬ್ಲೌಸ್ ಹಾಕಿದರೆ ಮತ್ತು ಒಳ್ಳೆ ಒಂದು ಡಿಸೈನ್ ಕಲರ್ಫುಲ್ ಆಗಿರೋವಂಥ ಸೀರೆ ತಗೊಂಡ್ರೆ ಕೇಳೋಣ, ಎಲ್ಲಿ ತೊಗೊಂಡಿದ್ದು, ನಾವು ತೊಗೋಬೋದಲ್ಲ, ಇಲ್ಲ ಎಲ್ಲಾದರೂ ಹತ್ರ ಆಗಿದ್ದರೆ, ಇಲ್ಲ ನಮಗೆ ಸಿಗುವಂಥ ಪ್ಲೇಸಲ್ಲಿ ಆಗಿದ್ದರೆ ನಾವು ತೊಗೋಬೋದಲ್ಲ ಅಂತ ಒಂದು ಕ್ಯೂರಿಯಾಸಿಟಿಯಿಂದ ಇಂಟ್ರೆಸ್ಟಾಗಿರ್ತೀನಿ ನಾನು ಅಷ್ಟೇ. ಸೊ ಅದೇ ಥರ ನನ್ನ ಸ್ಯಾರಿನೂ ಇಷ್ಟಪಟ್ಟು ತುಂಬ ಜನ ಕೇಳಿದ್ರಿ. ಅಂದರೆ ಯಾವುದು ಅಂದರೆ ನನ್ನ ಮಡ್ಲಕ್ಕಿ ಸ್ಯಾರಿ, ನಮ್ಮಮ್ಮ ಅವರು ತವ್ರ ಮನೆಯಲ್ಲಿ ಮಡ್ಲಕ್ಕಿ ಕೊಟ್ರಲ್ಲ ನನಗೆ. ಸೊ ಆ ಸ್ಯಾರಿನ ತುಂಬ ಜನ ಕೇಳಿದ್ರಿ. ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಮೆಸೇಜಲ್ಲಿ ತಿಳಿಸಿದ್ದೆ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬ ನನಗೆ ಕೆಲಸಗಳು ತುಂಬ ಇತ್ತು. ಸೊ ಹಂಗಾಗಿ ಇಷ್ಟು ದಿನ ನಾನು ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ, ಹಂಗಾಗಿ ಶೇರ್ ಮಾಡ್ಕೊಳ್ಳೋಣ. ತುಂಬ ಜನ ಈಗ ಸ್ಯಾರೀಸ್ ಎಲ್ಲ ತಗೊತಾರೆ, ಯಾವ ಥರ ಡಿಸೈನ್ಸ್ ಮಾಡಿಸ್ಬೇಕು ಮತ್ತು ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಯಾವ ಡಿಸೈನು, ಯಾವ ಸ್ಯಾರಿಗೆ ಯಾವ ಡಿಸೈನ್ ಕೊಡಿಸ್ಬೇಕು ಆ ಥರ ಅಂತಂದು ನಾನು ಅಷ್ಟೇ ತುಂಬ ಕನ್ಫ್ಯೂಸಲ್ಲಿ ಇರ್ತೀನಿ. ಸೊ ಆದರೂ ಫೈನಲಾಗಿ ಒಂದು ನಾನೇ ಡಿಸೈನ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳಿದ್ದು. ನಾನು ಎಲ್ಲನೂ ತೋರಿಸ್ತೀನಿ ನಿಮಗೆ ಯಾವ ಥರ ಅಂದರೆ ಟೂ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ. 2 ಸ್ಯಾರೀಸ್ ರೇಷ್ಮೆ ಸೀರೆನೇ ಇವು. ಅದು ವರ್ಕು ಎಲ್ಲ ಕಾಸ್ಟ್ ಎಷ್ಟಾಯಿತು, ಯಾವ ಥರ ಮಾಡಿಸೀನಿ ಎಲ್ಲ ಶೇರ್ ಮಾಡ್ಕೊತೀನಿ. ಇದು ಸ್ಟಾರ್ಟಿಂಗಲ್ಲಿ ನೀವು ಕೇಳಿರೋಂಥ ಸ್ಯಾರಿನೇ ತೋರಿಸ್ತೀನಿ ನೋಡಿ. ತುಂಬ ಜನ ಕೇಳಿದ್ದಂಥ ಸ್ಯಾರಿ ಮತ್ತು ಬ್ಲೌಸ್ ಇದು. ಮೊದಲನೇದಾಗಿ ಸ್ಯಾರಿ ತೋರಿಸ್ಬಿಡ್ತೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 8,500 ಕೊಟ್ಟಿದ್ದು. ನಮ್ಮಮ್ಮ ಅವರು ಮಡ್ಲಕ್ಕಿ ಕೊಡ್ತಾರಲ್ಲ, ಅದರಲ್ಲಿ ನಾನು ಈ ಥರ ಒಂದು ಚೆನ್ನಾಗಿರೋ ಸೀರೆನೇ ತೊಗೊಳಕ್ಕೆ ಹೋಗ್ತೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ರೇಟಿನ ತೊಗೊಳಲ್ಲ. ರೇಷ್ಮೆ ಸೀರೆ ಅಂದರೆ ಮೇಯ್ನು ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋದು, ನನಗೆ ನೆನಪಾಗಿರಲಿ. ಪ್ರತಿಯೊಂದು ವರ್ಷವೂ ನನಗೆ 3 ವರ್ಷಕ್ಕೊಂದ್ಸರಿ ಕೊಡ್ತಾರೆ ಮಡ್ಲಕ್ಕಿನ. ಸೀರೆಯಲ್ಲಿ ನೆನಪಾಗಿ ಇರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಸ್ಟ್ ಇರೋದೇ ತೊಗೊತೀನಿ. ಸೊ ಅವರು ಅಷ್ಟೇ, ಒಬ್ಬಳೆ ಮಗಳು ಅಂತ ಹೇಳ್ಬಿಟ್ಟು ಪರವಾಗಿಲ್ಲ 3 ವರ್ಷಕ್ಕೊಂದ್ಸರಿ ಒಳ್ಳೆ ಸೀರೆನೇ ಕೊಡಿಸ್ತಾರೆ. ಇದು ನೋಡಿ, ಇದು ಕ್ಯಾಮ್ರಾಗೆ ಒಂಥರ ಲೈಟಾಗಿ ಕಾಣಿಸ್ತಾ ಇದೆ ಗ್ರೀನು, ಅಷ್ಟೊಂದು ಲೈಟ್ ಇಲ್ಲ, ಡಬಲ್ ಶೇಡ್ ಬರುತ್ತೆ. ಅಂದರೆ ಈ ಬ್ಲೂ ಇದೆಯಲ್ಲ, ಇದೊಂಥರ ಇದು ಈ ಬ್ಲೂ ಇದೆಯಲ್ಲ, ಈ ಬ್ಲೂನು ಮತ್ತು ಒಂಥರ ಗ್ರೀನು, ಅದು ಶೇಡಲ್ಲಿ ಬರುತ್ತೆ. ಸೊ ಹಂಗಾಗಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಅದು ಒಂದೊಂದು ಸೀರೆ ಒಂದೊಂದು ಥರ ಇರುತ್ತೆ. ಇದು ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಬಾರ್ಡ್ರು, ಅಗ್ಲ ಬಾರ್ಡ್ರ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವು ವಿಡಿಯೋದಲ್ಲೆಲ್ಲ ನೋಡಿದ್ರಿ. ಸೊ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ರಲ್ಲ, ಸೊ ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಸೆರಗು ಬ್ಲೂ ಕಲರಲ್ಲೇ ಬಂದಿದೆ ಸೆರಗೆಲ್ಲಾನು, ನೋಡ್ತಾ ಇರ್ಬೋದು. ಸೆರಗು ಇಷ್ಟೇ, ಇನ್ನೇನು ಡಿಸೈನ್ ಇಲ್ಲ, ಪ್ಲೈನ್ ಆಗಿದೆ ಸೆರಗೆಲ್ಲಾನು. ಈ ಥರ ಇದೆ ಸೆರಗು. ಸ್ಯಾರಿ ಫುಲ್ಲು ಇದೇ ಥರನೇ, ಥರ ಬುಟ್ಟ ಬುಟ್ಟ ಥರ ಅಗ್ಲ ಬುಟ್ಟ ಥರ ಬಂದಿದೆ. ಇನ್ನೆಲ್ಲ ಪ್ಲೈನು, ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ ಸ್ಯಾರಿ. ಮತ್ತು ಕುಚ್ಚಿ ಈ ಥರ ಹಾಕ್ಸಿದ್ದೀನಿ ಸ್ಯಾರಿದು. ಸಿಂಪಲ್, ಯಾಕಂದರೆ ಬ್ಲೌಸ್ ನಾನು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ, ಹಾಗಾಗಿ ಸೀರೆ ಕುಚ್ಚಿ ಈ ಥರ ಸಿಂಪಲಾಗಿ ಮಾಡಿಸ್ಕೊಂಡೆ. ಸೊ ಇದು ಇನ್ನೇನು ಗ್ರ್ಯಾಂಡಾಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬ ಕಾಸ್ಟ್ ಕೊಟ್ಟಿದ್ದೀನಿ. ಹಾಗಾಗಿ ಈ ಥರ ಸಿಂಪಲಾಗಿ ಮಾಡಿಸ್ಕೊಂಡೆ. ಇದಕ್ಕೆ 200 ತೊಗೊಂಡ್ರು ಸ್ಯಾರಿ ಕುಚ್ಚಿಗೆ. ಸೊ ನೋಡಿ, ಈ ಥರ ಸಿಂಪಲಾಗಿ ಮಾಡ್ಸೀನಿ ಅಷ್ಟೇ. ಇನ್ನೇನು ಸ್ಯಾರಿ ಡಿಸೈನ್ ಇನ್ನೇನು ಇಲ್ಲ, ಎಕ್ಸ್ಟ್ರಾ ಜಾಸ್ತಿ ಏನಿಲ್ಲ, ಇದೇ ಥರ ಸಿಂಪಲಾಗಿದೆ. ಆದರೆ ಕಲರ್ಫುಲ್ಲು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿದೆಯಲ್ಲ. ಸೊ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಸ್ಟ್ ಬಂದು 8,500 ಹೇಳಿದ್ದು. ನಾನು ಇದು ತುಮಕೂರಲ್ಲಿ ಕರೆಂಟ್ ಟೆಕ್ಸ್ಟೈಲ್ಸ್ ಅಂತಂದು ಒಂದು ಶಾಪ್ ಇದೆ. ಸೊ ಅದರಲ್ಲಿ ತಗೊಂಡಿದ್ದು, ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಮತ್ತು NS ಸಿಲ್ಕ್ ಅಂತಂದಿದೆ. ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು 2 ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತೀನಿ ರೇಷ್ಮೆ ಸೀರೆಗಳೆಲ್ಲನೂ. ಸೊ ನೋಡಬೇಕು, ಆದರೆ ಮತ್ತೆ ON ಹೊಸಕೋಟೆಯಲ್ಲಿ ಮಗ್ಗದ ಹತ್ರ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಆ ವೀಡಿಯೋಸು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲೊಂದು ಸರಿ ಹೋಗ್ಬರೋಣ ಅಂತಂದು ಹೇಳ್ಬಿಟ್ಟು. ಇದು ನಾನು ತುಮಕೂರಲ್ಲಿ ತಗೊಂಡಿದ್ದು ಕರೆಂಟ್ ಟೆಕ್ಸ್ಟೈಲ್ಸ್ ಅಂಗಡಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ, ಕಾಸ್ಟು ಅಷ್ಟೇ ರೀಸನಬಲ್ ಆಗಿರುತ್ತೆ, ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ. ನಾನು ಅದರಲ್ಲೇ ಒಂದು 4-5 ಸೀರೆಗಳು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಅಂಗಡಿಯಲ್ಲಿ ತಗೊಳ್ಳೋದು. ಸೊ ಈ ಬ್ಲೌಸ್ಗಂತೂ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ನನಗೆ ಗೊತ್ತು. ಸೊ ನೋಡಿ,
ಮೇಯ್ನ್ ನಾವು ವರ್ಕ್ ಮಾಡಿಸೋದು ಒಂದಾದರೆ ಅದನ್ನು ಸ್ಟಿಚ್ ಮಾಡಿಸೋದು ಒಂಥರ. ಅಂದರೆ ಚೆನ್ನಾಗಿರೋ ಥರ ಸ್ಟಿಚ್ ಮಾಡಿಸ್ಬೇಕು. ನಾವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಸಿದ್ರು ಸ್ಟಿಚಿಂಗ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಸೊ ಈ ಥರ ಮಾಡಿಸಿ ನೋಡಿ. ಇದು ವರ್ಕ್ ಬಂದುಬಿಟ್ಟು ನಾವು ಸೀಮಾ ಅವ್ರ ಹತ್ರ ಮಾಡಿಸಿರೋದು ಪಾವಗಡದಲ್ಲಿ. ಅಂದರೆ ಇದು ರದ್ದಂ ರೋಡು ಅಂತಾರಲ್ಲ, ಅಂದರೆ ಟೋಲ್ಗೇಟಲ್ಲಿ ಇಳಿದ್ಬಿಟ್ಟು ನಾವು ಕೆಳಗಡೆ ಹೋಗ್ತೀವಲ್ಲ, 55 ಆಗೋದು ಅದೇನೆ. ಅದಕ್ಕೆ ಹೇಳಿದೆ, ಅಲ್ಲಿ ಮಾಡಿಸಿರೋ ಅಂಥದ್ದು ಸೀಮಾ ಅವರು ಅಂತ ಮುಸ್ಲಿಮ್ಸ್. ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ವರ್ಕು ಸ್ಲೀವು ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಮಾಡಿಸಿದ್ದೀನಿ ವರ್ಕು. ಮತ್ತು ಈ ಬೀಡ್ಸ್ ಅವ್ರು ಹಾಕ್ಕೊಟ್ಟಿಲ್ಲ, ನಾನು ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಅಲ್ಲಿ ಅವ್ರು ಹಾಕಿರೋದು. ಸೊ ಹೇಳ್ತೀನಿ ಸ್ಟಿಚಿಂಗ್ ಅವ್ರದ್ದು. ಸೊ ಮತ್ತೆ ನೋಡಿ ಈ ಥರ ಇಡ್ಸಿದ್ದೀನಿ ಸ್ಲೀವ್ಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ವರ್ಕ್ ಮಾತ್ರ ಹೇಳೋ ಹಾಗಿಲ್ಲ, ತುಂಬ ಚೆನ್ನಾಗಿದೆ. ಆದರೆ ಕಾಸ್ಟೂ ಅದೇ ಥರನೇ ಇರುತ್ತಲ್ಲ. ಸೊ ಇನ್ನೊಂದು ಸ್ಲೀವು ಅದೇ ಥರನೇ ಸೇಮು ನೋಡಿ. ನನಗಿದು ತುಂಬ ಇಷ್ಟ ಆಯಿತು. ಇದು ಒಂಥರ ಎಲೆ ಥರ ಲೀವ್ ಥರ ಇದೆಯಲ್ಲ, ಲೀವ್ಸ್ ಥರ ತುಂಬ ಚೆನ್ನಾಗಿದೆ ಅದು ಫಿನಿಶಿಂಗು. ಲೈಟ್ ಇದಕ್ಕೆ ಫುಲ್ ಮಿಂಚುತ್ತೆ ನೋಡಿ. ನಿಮಗೆ ತೋರಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಇನ್ನು ನೈಟ್ ರಿಸೆಪ್ಷನ್ಸ್ ಹಂಗೆ ಫಂಕ್ಷನ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಮತ್ತು ಬ್ಯಾಕ್ ಸೈಡು ನೋಡಿ ಇದೆ ಹೈಲೈಟು. ಸ್ಲೀವೂ ಮತ್ತು ಬ್ಯಾಕ್ ಸೈಡ್ ಇರೋದೇ ಹೈಲೈಟು ನೋಡಿ. ಈ ಥರ ಇಡ್ಸೀನಿ ಬ್ಯಾಕ್ ಸೈಡು. 2 ಪಿಕಾಕ್ ಬರುತ್ತೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. ಅದು ಒಂದು ನಿಮಿಷ. ನೋಡಿ ಇದು ಬ್ಯಾಕ್ ಇಲ್ಲಿವರೆಗೂ ಬರುತ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಹೆಗಲಿಗೆ. ಇದು ಬೋಟ್ ನೆಕ್ ಟೈಪು, ಆದರೆ ಬೋಟ್ ನೆಕ್ ಅಲ್ಲ, ಬೋಟ್ ನೆಕ್ ಟೈಪ್ ಹಿಂದ್ಗಡೆ ಆ ಥರ ಬರುತ್ತೆ, ಸ್ವಲ್ಪ ಹೈ ನೆಕ್ ಥರ. ಇದು ನೋಡಿ ಈ ಥರ ವರ್ಕು ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಈ ಪಿಕಾಕ್ ತೋರಿಸೋಣ ಅಂದರೆ ಅದು ಹಿಂದೆ ಬೀಳ್ತಾ ಇದೆ ನೋಡಿ. ಈ ಥರ ಪಿಕಾಕ್ ಡಿಸೈನ್ ಈ ಥರ. ಯಾರಾದರೂ ಹಿಂಗೆ ಇಟ್ಕೊಂಡಿದ್ದರೆ ಹಿಂಗೆ ಹೆಲ್ಪ್ಗೆ ನಾನು ತೋರಿಸ್ಬೋದಾಗಿತ್ತು ನೀಟಾಗೆ. ಅದು ಸ್ವಲ್ಪ ಬಗ್ಗುತ್ತೆ ನೋಡಿ. ಒಂದು ನಿಮಿಷ. ಹಾಂ ನೋಡಿ, ಈಗ ಚೆನ್ನಾಗಿ ಕಾಣುತ್ತೆ. ಸೊ ಹಿಂದ್ಗಡೆ ಬ್ಯಾಕ್ ಸೈಡ್ ಈ ಥರ 2 ಪಿಕಾಕು ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳಿದ್ದೆ ಅವತ್ತು ಮಡ್ಲಕ್ಕಿ ದಿನ, ಎಲ್ಲಿ ನೀವು ಸ್ಟಿಚ್ ಮಾಡಿಸಿದ್ದು, ಎಲ್ಲಿ ವರ್ಕ್ ಮಾಡಿಸಿದ್ದು ಅಂತ. ಇದು ವರ್ಕ್ ಮಾಡಿಸಿದ್ದು ಹೇಳಿದ್ನಲ್ಲ ಸೀಮಾ ಅವ್ರ ಹತ್ರ ಅಂತ ಹೇಳ್ಬಿಟ್ಟು, ಅದೇ ಥರ ನಾನು ಸ್ಟಿಚ್ ಮಾಡಿಸಿದ್ದು ಕೃತಿ ಆರಿ ವರ್ಕ್ಸ್ ಅಂತ. ಅವರು ಈ ಥರ ವರ್ಕ್ ಎಲ್ಲ ಮಾಡ್ತಾರೆ. ನಾನು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಅವ್ರ ಹತ್ರನೂ ಒಂದು ಬ್ಲೌಸ್ ಕೊಟ್ಟಿದ್ದೀನಿ. ಸೊ ಅವರು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಈ ಸ್ಟಿಚಿಂಗ್ ಎಲ್ಲ ಅವ್ರದ್ದೇ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಪ್ರಿನ್ಸಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಪ್ಯಾಚ್ ಬಂತು. ನಾನು ಇದು ವರ್ಕ್ ಕೊಡಬೇಕಾದ್ರೆ ಪ್ರಿನ್ಸಸ್ ಕಟ್ ಅಂತ ಹೇಳಿಲ್ಲ, ಅವರು ಡೈರೆಕ್ಟ್ಲಿ ಹಾಕ್ಕೊಂಡು ವರ್ಕ್ ಮಾಡಿಕೊಟ್ಟಿದ್ರು. ಸೊ ಆಮೇಲೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಪ್ರಿನ್ಸಸ್ ಕಟ್ಟಬೇಕು ಅಂತಂದು ಹೇಳಿದೆ. ಸೊ ಯಾಕಂದರೆ ಇಲ್ಲಿ ಪಫ್ ಇಡ್ಸಿದ್ದೆ ನಾನು ಫ್ರಂಟು, ಹಾಗಾಗಿ ಫಿನಿಶಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಪಫ್ ಇಡ್ಸಿದ್ರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರೆ ಅವರು ಸ್ವಲ್ಪ ಕ್ಲಾತ್ ಇದಾಗ್ಬಿಟ್ಟು ಕಡಿಮೆ ಬಂದು ಈ ಥರ ಪ್ಯಾಚ್ ವರ್ಕ್ ಹಾಕಿದ್ದಾರೆ. ಇದೇನು ಕಾಣಿಸಲ್ಲ ಸ್ಯಾರಿ ಹಾಕ್ಕೊಂಡಾಗ. ಸೊ ಈ ಥರ ಇದೆ. ಇದರ ಕಾಸ್ಟ್ ಬಂದುಬಿಟ್ಟು ವರ್ಕ್ ಮಾಡಿಸಿದ್ದು ಸ್ಯಾರಿ ಕುಚ್ಚು ಮತ್ತು ಈ ಬ್ಲೌಸಿಂದು ಟೋಟಲ್ ಸೇರಿ 4000 ತಗೊಂಡ್ರು. ಮತ್ತು ಅದು ಸ್ಟಿಚ್ ಮಾಡಿಸಿದ್ದು ಮತ್ತು ಈ ಬೀಡ್ಸಿಂದು ಎಕ್ಸ್ಟ್ರಾ ಆಯಿತು. ಮತ್ತು ಸ್ಟಿಚ್ ಮಾಡಿಸಿದ್ದು 550 ತಗೊಂಡ್ರು. ಬೀಡ್ಸಿಂದು 150 ಏನೋ ಹಾಕಿದ್ರು. ಸೊ ಟೋಟಲಾಗಿ 4700 ಆಯಿತು ಈ ಬ್ಲೌಸಿಂದು ಮತ್ತು ಸೀರೆ ಕುಚ್ಚಿಂದು. ನಾವು ಸಪ್ರೇಟಾಗಿ 8500ಕ್ಕೆ ಸೀರೆ ತಗೊಂಡ್ರೆ ಇಷ್ಟು ಖರ್ಚು ಬಂತಿದ್ದದೆಲ್ಲ ಸೇರಿ. ಸೊ ಕಾಸ್ಟು ಅದೇ ಥರ ಇದೆ, ಆದರೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ವರ್ಕ್ ಮೇಲೆ ಏನು ಹೆಸರಿಡೋ ಹಾಗಿಲ್ಲ. ಸ್ಟಿಚಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ವರ್ಕು ನಾವು ಯಾವ ಥರ ಮಾಡಿಸ್ತೀವಿ ಅನ್ನೋದಕ್ಕಿಂತಲೂ ಸ್ಟಿಚ್ ಯಾವ ಥರ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವುದೇ ಬ್ಲೌಸ್ ಆಗಿರ್ಬೋದು. ಸೊ ಹಂಗೆ ಫೈನಲಿ ನಿಮ್ಗೆ ಗೊತ್ತಾಗಿರ್ಬೋದು ಇದರ ಕಾಸ್ಟು ಎಲ್ಲನೂ. ಸೊ ಈ ಥರ. ಮತ್ತು ನಾನು ಯುಗಾದಿ ಹಬ್ಬದಲ್ಲಿ ಹಾಕ್ಕೊಂಡಿದ್ನಲ್ಲ ಆ ಸ್ಯಾರಿ ಬಗ್ಗೆನೂ ಕೇಳಿದ್ರಿ. ಸೊ ಆ ಬ್ಲೌಸು ಸ್ಯಾರಿ ಬಗ್ಗೆ. ಇದು NS ಸಿಲ್ಕಲ್ಲಿ ತಗೊಂಡಿದ್ದು, ಅದೇ ತುಮಕೂರಲ್ಲಿ ಹೇಳಿದ್ನಲ್ಲ ನಾನು. ಸೊ ಮೊದಲನೇದಾಗಿ ಸ್ಯಾರಿನ ತೋರಿಸ್ತೀನಿ. ಸೊ ಇದು ರೇಷ್ಮೆ ಸೀರೆನೇ ನೋಡಿ. ಈ ಥರ ಒಂಥರ ಮೆರೂನ್, ಇದು ಡಾರ್ಕ್ ಮೆರೂನ್ ಥರ ಬರುತ್ತೆ. ಆದರೆ ಇದು ಫುಲ್ ಇದೇ ಥರ ವೆಡ್ಡಿಂಗ್ ಸ್ಯಾರಿಯಾಗಿ ಇದನ್ನು ಯೂಸ್ ಮಾಡ್ತಾರೆ ಈ ಥರ ಸೀರೆನ. ನಾನು ತುಂಬ ಜನ ಹಾಕ್ಕೊಂಡಿರೋದೆಲ್ಲ ನೋಡಿದ್ದೀನಿ, ಮದುವೆ ಹೆಣ್ಣು ಅವರು ಹಾಕ್ಕೊಳ್ಳೋ ಅಂಥದ್ದು. ತುಂಬ ಚೆನ್ನಾಗಿದೆ. ಅಂದರೆ ಏನು ಓವರ್ಗೆ ಏನೂ ಇಲ್ಲ, ವರ್ಕು ಆ ಥರ ಏನಿಲ್ಲ, ಸಿಂಪಲ್ಲಾಗಿ ಈ ಥರ ಇರುತ್ತೆ ಅಷ್ಟೇ. ಸ್ಯಾರಿ ಫುಲ್ ಈ ಥರ ಬುಟ್ಟ ಬಂದಿರುತ್ತೆ ನೋಡಿ. ಇಷ್ಟೇ ಸ್ಯಾರಿ ಫುಲ್ ಇರೋದು ಇದೇ ಥರ ಡಿಸೈನೇ, ಇನ್ನೇನು ಡಿಸೈನ್ ಇಲ್ಲ. ಸೊ ನೋಡಿ ಈ ಥರ ಇದೆ. ಸೊ ಸ್ಯಾರಿ ಫುಲ್ ಇದೇ ಥರನೇ, ಇನ್ನೇನು ಎಕ್ಸ್ಟ್ರಾ ಡಿಸೈನು ಆ ಥರ ಏನೂ ಇಲ್ಲ. ನೋಡಿದವ್ರು ಇದು ರೇಷ್ಮೆ ಸೀರೆನೇ ಅಲ್ಲ ಅಂದ್ಕೊತಾರೆ,
ಆದರೆ ಅದನ್ನು ಹಾಕ್ಕೊಂಡ್ರೆ ವೇರ್ ಮಾಡಿದ್ರೆ ಆ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ಮತ್ತು ಸೆರಗು ಬಂದುಬಿಟ್ಟು ಸುಮ್ಮನೆ ಪ್ಲೈನ್ ಆಗುತ್ತೆ ಈ ಥರ. ಸೊ ಇಷ್ಟೇ ಸೆರಗು. ಇದನ್ನು ನಾನು ತುಮಕೂರಲ್ಲೇ ಸ್ಟಿಚ್ ಮಾಡಿಸಿದ್ದೆ. ವರ್ಕು ತುಮಕೂರಲ್ಲೇ, ಸ್ಟಿಚಿಂಗು ಅವ್ರಿಗೆ ಕೊಟ್ಬಿಟ್ಟಿದ್ದೆ ಯಲ್ಲಾಪುರದಲ್ಲಿ ಅಂತಂದು ಹೇಳ್ಬಿಟ್ಟು. ಅವರು ಅಂಗಡಿ ನೇಮ್ ಎಲ್ಲ ಮರ್ತೋಗಿದ್ದೀನಿ ನಾನು. ಆಗಲೇ ಇದನ್ನು ಸ್ಟಿಚ್ ಮಾಡಿಸಿ ಸುಮಾರು ಅಂದರೆ 4-5 ವರ್ಷ ಆಯಿತು. ಸೊ ಹಂಗಾಗಿ ಅಂಗಡಿ ನೇಮ್ ಗೊತ್ತಿಲ್ಲ. ಸೊ ಯಲ್ಲಾಪುರದಲ್ಲಿ, ತುಮಕೂರು ಹತ್ರ ಯಲ್ಲಾಪುರದಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಇದು ನೋಡಿ, ಇದು ಈ ಥರ ಮಾಡಿಸಿದ್ದೀನಿ ಸೆರಗು. ಇದು ಅವಾಗ ಗೊತ್ತಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಸೊ ಈ ಥರ ಇದಕ್ಕೆ 550 ಏನೋ ತೊಗೊಂಡ್ರು ಅವರು ಅವಾಗ ಈ ಸೀರೆ ಕುಚ್ಚಿಗೆ. ಇದಕ್ಕೆ ಮಾತ್ರ ಸಪ್ರೇಟಾಗೆ ನೋಡಿ ಈ ಥರ ಇದೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಕಾಸ್ಟು ಅಷ್ಟೇ ಇರುತ್ತೆ. ಲೇಡೀಸು ಬ್ಲೌಸ್ ಸ್ಟಿಚ್ ಮಾಡಿಸೋದು, ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋದಕ್ಕಿಂತಲೂ ಇನ್ನೊಂದು ಸ್ಯಾರಿನೇ ಬರುತ್ತೆ. ಸೊ ಆ ಥರ ಅದಕ್ಕೆ 550 ತಗೊಂಡ್ರು. ಸ್ಯಾರಿ ಕಾಸ್ಟ್ ಹೇಳಿಲ್ಲ ನಿಮಗೆ. ಇದು ಅಷ್ಟೇ 500 ಕಡಿಮೆ 10,000 ಈ ಸ್ಯಾರಿ. ಮತ್ತು ಇದು ಬ್ಲೌಸು ನೋಡಿ ಈ ಥರ ಮಾಡಿಸಿನಿ. ಆಗ ನನಗೆ ಐಡಿಯಾನೂ ಇಲ್ಲ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು. ಪ್ಲೈನಾಗಿ ಬಂದುಬಿಟ್ಟಿದೆ. ಈಗ ಆಗಿದ್ರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊತಾ ಇದ್ದೆ. ಸೊ ಆದ್ರೂ ತುಂಬ ಲುಕ್ ಕೊಡುತ್ತೆ ಈ ಬ್ಲೌಸು. ಆವಾಗ ಐಡಿಯಾನೂ ಇಲ್ಲ ನನಗೆ ಅಷ್ಟೊಂದು. ಯಾವುದೋ ಒಂದು ಅಂತಂದು ಹೇಳ್ಬಿಟ್ಟು ಅವ್ರು ತೋರಿಸಿರೋದ್ರಲ್ಲೇ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಹೇಳಿದ್ದೆ ನನಗೆ. ಆದ್ರೂ ಸ್ವಲ್ಪ ಸ್ಲೀವ್ ಲೆಂತ್ ಕಡಿಮೆ ಮಾಡಿಸಿ ನಾನಾಗ. ಇದಕ್ಕಿಂತಲೂ ಈಗ ಹಾಕಿದ್ದೀನಲ್ಲ, ಇದಕ್ಕಿಂತಲೂ ಒಂಚೂರು ಎಷ್ಟು ಉದ್ದ ಬರ್ಬೋದು ಅಷ್ಟೇ. ಸೊ ಲೆಂತ್ ಇಡಿಸಿಲ್ಲ ಅಷ್ಟೇ. ಗೊತ್ತಾಗಿಲ್ಲ ಆಗ ನನಗೆ ಯಾವ ಥರ ಇದು ಮಾಡಿಸ್ಬೇಕು ಅನ್ನೋದು. ಆದರೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ. ಇದಕ್ಕೇನೋ ಬ್ಯಾಕ್ ಸೈಡ್ ಇದು ಸ್ಲೀವ್ ಅಷ್ಟೇ, ಸೇಮ್. ಬ್ಯಾಕ್ ಸೈಡ್ ಏನು ನಾನು ಡಿಸೈನ್ ಹೇಳಿರಲಿಲ್ಲ, ಸುಮ್ಮನೆ ಹಿಂಗೆ ರೌಂಡ್ ಶೇಪ್ ಹೇಳಿದ್ದೆ. ಸೊ ನೋಡಿ, ಇದಕ್ಕೆ ಡೋರಿ ಕಟ್ಟಲ್ಲಿ ಇರಿಸಿದ್ದೆ. ಇವೆರಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವಾಗ 5 ವರ್ಷದ ಕೆಳಗೆ ಇದು. ಮತ್ತು ಫ್ರಂಟ್ ಸೈಡ್ ಈ ಥರ ನಾರ್ಮಲ್ ಅಷ್ಟೇ. ಇದಕ್ಕೆ ಆಗಲೇ ತುಂಬ ಕಾಸ್ಟ್ ತಗೊಂಡಿದ್ರು. ಆಗ ಅಂದರೆ ಸ್ವಲ್ಪ ಕಡಿಮೆ ಇರಬೇಕಾಯಿತು. ಆಗಲೇ ನಾನು ಎಷ್ಟು ಕೊಟ್ಟಿದ್ದೆ ಅಂದರೆ ಎಲ್ಲ ಈ ಕುಚ್ಚಿಂದು ಮತ್ತು ಇದು ಮತ್ತು ಇದೊಂದು ಚಿಕ್ಕದಾಗಿ ಒಂದು ಬೆಲ್ಟ್ ಮಾಡಿಕೊಟ್ಟಿದ್ರು ನನಗೆ. ಸೊ ನೋಡಿ, ಚಿಕ್ಕದಾಗಿ ಅಷ್ಟೇನು ಇದರಲ್ಲೂ ಮಾಡಿಲ್ಲ. ಆದ್ರೂ ಇದಕ್ಕೆಲ್ಲ 4800 ಏನೋ ತಗೊಂಡಿದ್ರು ಅವಾಗ. 5 ವರ್ಷದ ಕೆಳಗೇ ತುಂಬ ಕಾಸ್ಟ್ ತಗೊಂಡಿದ್ದಾರೆ. ನನಗೆ ಗೊತ್ತಾಗಿಲ್ಲ ಅವಾಗ ಅಷ್ಟೇ. ಸೊ ನಾನು ಇರ್ಬೋದು ವರ್ಕು ಬ್ಲೌಸೆಲ್ಲ ನಾನು ಯಾವತ್ತೂ ಮಾಡಿಸಿರ್ಲಿಲ್ಲ. ಹಂಗಾಗಿ ನನ್ನ ಫ್ರೆಂಡ್ ಹೇಳಿದ್ಲು ಮಾಡಿಸು, ಸ್ಯಾರಿಗೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದು ಹೇಳಿದ್ಲು. ಸೊ ಹಂಗಾಗಿ ಮಾಡಿಸಿದ್ದಕ್ಕೆ ಅವಾಗಲೇ 4800 ತಗೊಂಡಿದ್ರು. ಸೊ ನನಗೆ ತುಂಬ ಕಾಸ್ಟ್ ಅನ್ನಿಸ್ತು. ಆದರೆ ಕೊಟ್ಬಿಟ್ಟಿದ್ದೀನಲ್ಲ, ಇನ್ನೇನು ಬಿಡು ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಾಯಿತು. ಸೊ ಈ ಥರ ನೀವು ಕೇಳಿದ್ರಲ್ಲ ನನಗೆ ತೋರಿಸಿ ಅಂತಂದು ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವ ಥರ ಅನ್ನಿಸ್ತು ಅಂತಂದು ಹೇಳಿ ನನಗೆ. ಈ ಬ್ಲೌಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಕಲರ್ ಕಾಂಬಿನೇಷನ್ ಆ ಥರ ಇದೆ ಈ ಬ್ಲೌಸನ್ನು ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ನಿಮಗೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಮತ್ತು ಡಿಸೈನ್ ಎಲ್ಲ ನೋಡಿದ್ದೀರಾ. ನೀವು ಆರಾಮಾಗಿ ಆ ಥರ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಹಾಗೆ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಾರಿ ತೋರಿಸ್ಬಿಡ್ತೀನಿ ಸ್ಯಾರಿ ಅವೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಸ್ಯಾರಿ ಈ ಥರ ಕಾಣಿಸ್ತಾ ಇದೆ. ಈಗ ರಿಯಲ್ ಕಲರ್ ಕಾಣಿಸ್ತಾ ಇದೆ ನೋಡಿ. ಸೊ ಅದು ಫ್ರಂಟ್ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇರಲಿಲ್ಲ. ಸೊ ಈ ಥರ ಇದೆ ಸ್ಯಾರಿ ಫುಲ್ಲು. ಟೋಟಲ್ ಇದೇ ಥರನೇ ಸ್ಯಾರಿ ಇರೋದಷ್ಟೇ. ಆ ಥರ ದೊಡ್ಡ ಬಾರ್ಡ್ರು ಫುಲ್ಲು ಕೆಳಗಡೆಯಿಂದ ಮತ್ತು ಮೇಲ್ಗಡೆನೂ ಅದೇ ಥರ ಲೆಂತ್ ಅಷ್ಟೇ ಇದೆ ಬಾರ್ಡ್ರು. ಸೊ ಈ ಥರ ಇದೆ ಸ್ಯಾರಿ. ಮತ್ತು ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಡಿಸೈನ್ ಎಲ್ಲನೂ. ಸೊ ಈ ಥರ ಫ್ರಂಟ್ ಈ ಥರ ಡೀಪ್ ಇಡ್ಸೀನಿ ಅಷ್ಟೇ. ಮತ್ತು ರೈಟ್ ಹ್ಯಾಂಡು ಅದೇ ಥರನೇ ಸೇಮ್. ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಡಿಸೈನ್ ಯಾವ ಥರ ಇದೆ ಅಂತ. ಸೊ ಪಿಕಾಕು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ಸೊ ಇಷ್ಟೇ. ಫೈನಲಿ ಸ್ಯಾರಿ ಡೀಟೇಲ್ಸು ನಿಮಗೆ ಸಿಕ್ಕಿದೆ ಅಂದ್ಕೊತಾ ಇದ್ದೀನಿ. ನೋಡಿ, ಈ ಸ್ಯಾರಿ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಕಲರ್ ಮಾತ್ರ. ಇದು ಹಾಕ್ಕೊಂಡ್ರೆ ತುಂಬ ಲುಕ್ ಕೊಡುತ್ತೆ ಸ್ಯಾರಿ. ಇದು ನೋಡೋದಕ್ಕೆ ಸಿಂಪಲಾಗಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ನೋಡಿ, ದೂರದಿಂದ ತೋರಿಸ್ತೀನಿ ಸ್ವಲ್ಪ. ಈ ಥರ ಸ್ಯಾರಿ. ಬ್ಲೌಸ್ ತೋರಿಸ್ತೀನಿ ನೋಡಿ. ಸ್ಲೀವ್ ಈ ಥರ ಡಿಸೈನ್. ಸೊ ಆಗ ನನಗೆ ಹೇಳಿದ್ನಲ್ಲ ವೀಡಿಯೋದಲ್ಲಿ, ಗೊತ್ತಾಗಿಲ್ಲ ಅಷ್ಟೊಂದು ಡಿಸೈನ್ ಯಾವ ಥರ ಮಾಡಿಸ್ಬೇಕು ಅನ್ನೋದು. ಅವ್ರು ತೋರಿಸಿದ್ರಲ್ಲೇ ಈ ಥರ ಸೆಲೆಕ್ಟ್ ಮಾಡಿ ಮಾಡಿಸಿದ್ದು ನೋಡಿ. ಆದರೂ ತುಂಬ ಲುಕ್ ಕೊಡುತ್ತೆ ಹಾಕ್ಕೊಂಡ್ರೆ. ಸೊ ಇಷ್ಟೇ. ಫ್ರಂಟು ಇದೇ ಥರ. ಮತ್ತು ಬ್ಯಾಕ್ ತೋರಿಸ್ತೀನಿ.
ಬ್ಯಾಕ್ ಈ ಥರ ನೋಡಿ, ಇಷ್ಟೇ, ಇನ್ನೇನು ಸೊ ಅಷ್ಟಾಗಿ ಡಿಸೈನ್ ಮಾಡಿಸಿಲ್ಲ ಬ್ಯಾಕೇನು. ಈ ಥರ ರೌಂಡ್ ಶೇಪ್ ಇಡ್ಸೀನಷ್ಟೇ, ಸಿಂಪಲ್ ವರ್ಕ್ ಅದು. ಇದು ಸ್ಲೀವ್ಗೆ ಸ್ವಲ್ಪ ಹೆವಿ ಮಾಡಿಸೀನಷ್ಟೇ, ಆದರೂ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಫೈನಲ್ ಈ ಥರ. ಓಕೆ, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.